ಮತಿವಂತರಿಗಿದು ಸಮ್ಮತವಾಗದು ಮತಿವಂತರಿಗಿದು ಸಮ್ಮತವಾಗದು ಮಕ್ಕಳಿರ ಎನ್ನೋಳೆಕ್ಕಿಂತ ಬೇಸರ ಮಕ್ಕಳಿರ ಎನ್ನೋಳೆಕ್ಕಿಂತ ಬೇಸರ ಪತಿ ಹಳಿದಾನೆಂದು ವ್ಯಥೆಯ ಪಡುವರು ಪತಿ ಹಳಿದಾನೆಂದು ವ್ಯಥೆಯ ಪಡುವರು ಮತಿವಂತರಿಗಿದು ಸಮ್ಮತವಾಗದು ಮತಿವಂತರಿಗಿದು ಸಮ್ಮತವಾಗದು ಮಕ್ಕಳಿರ ಎನ್ನೋಳೆಕ್ಕಿಂತ ಬೇಸರ ಜನನ ಮರಣ ಮರಣ ಜನನ ಸೃಷ್ಟಿಯಲೇ ಮತ್ತೆ ಹುಟ್ಟಿಯದು ಜನನ ಮರಣ ಮರಣ ಜನನ ಸೃಷ್ಟಿಯಲೇ ಮತ್ತೆ ಹುಟ್ಟಿಯದು ಇದಕ್ಕಂಜಿ ಮಕ್ಕಳಿರ ಎನ್ನೋಳೆಕ್ಕಿಂತ ಬೇಸರ ಮಕ್ಕಳಿರ ಬಂದೆ. ಅಮ್ಮ ಬಾಲಕಿಯರೇ, ನಿಮಗೇನು ಹುಚ್ಚು ಹಿಡಿಯಿದೆ ಹೇಗೆ? ಕೆರೆಬಾವಿಯಲ್ಲಿ ಬಿದ್ದು ಯಾತಕ್ಕೆ ಮೃತರಾಗಿ ಹೋಗುತ್ತೀರಿ? ನಿಮಗೆ ಇಲ್ಲಿರುವುದಕ್ಕೆ ಇಷ್ಟವಿಲ್ಲದಿದ್ದರೆ ಶ್ರೇಷ್ಠವಾದ ದ್ವಾರಕಿಗೆ ಹೋಗೋಣ ಬಂದಿರಿ. ಇನ್ನು ನಿಮ್ಮ ಪತಿಯ ಹಂಬಲಂ ಬಿಟ್ಟು ಬಿಡಿರಿ. ನಿಮಗೆ ಬಂದ ಭಯವೇನು? ಧೈರ್ಯ ಮಾಡಿರಿ. ಸೈ ಸೈ ಜನಕ ಒಳ್ಳೆ ಮಾತನ್ನೇ ಹೇಳಿದೆ. ವ್ರತವಂ ಕೆಟ್ಟ ಹೆಣ್ಣು ಪತಿಭ್ರಷ್ಟಳಾದ ಸ್ತ್ರೀಯಳು ಎಷ್ಟು ದಿನ ಬಾಳಿದರೂ ಬಂದ ಭಾಗ್ಯವೇ. ಶ್ರೇಷ್ಠವಾದ ಕಾಂತನನ್ನಾಗಲಿ ಕಷ್ಟಪಡುವುದಕ್ಕಿಂತ ಪ್ರಾಣ ಬಿಡುವುದು ಲೇಸಲ್ಲವೇ ಜನಾರ್ದನ? ಮಾಡಿ ನೋಡಿ ಇದಕ್ಕೆ ಮುಂದಿನ ಆಲೋಚನೆ. ಅಹೋ ತಂದೆ, ಅಮ್ಮ ಉತ್ತರಿ, ಪತಿಯನ್ನು ಮರೆತು ಬಾಳುವುದೇ ಬೆಟ್ಟ. ರಂಡೆಯ ಮುಖವನ್ನು ಇಟ್ಟುಕೊಂಡು ಪತಿಯನ್ನಗಲಿ ನಾವು ಸರ್ವತಾ ಜೀವಿಸಲು ಲಕ್ಷ್ಮೀ ರಮಣ ಕಳೆದುಕೊಳ್ಳುವೆ ಎನ್ನ ಪ್ರಾಣ. ಪತಿರದ ಶಿರೋಮಣಿಯಾದ ಉತ್ತರಿಯೇ, ತಂದೆ, ಪತಿಯೊಡನೆ ಸಹಗಮನವಾಗುವುದು ನಿನಗೆ ಸರಿ. ಪತಿಯ ವ್ಯಸನದಿಂದ ಹಸುವಳಿದು ಹೋಗುವೆನೆಂದರೆ ಶಿಶುಹತ್ಯಕ್ಕೆ ಗುರಿಯಾಗಿವೆಯಲ್ಲ. ಈ ದೋಷವು ನಿನಗೆ ಜನ್ಮ ಜನ್ಮಾಂತರಕ್ಕೂ ಬಿಡುವುದಿಲ್ಲ. ಅಮ್ಮ, ನಿನ್ನ ಮನದ ದುಃಖಮಂ ಬಿಡು. ನಿನ್ನ ಬಸಿರಿನೋಳ ಅಸಮ ಸಾಹಸಿ ಬಹು ಪರಾಕ್ರಮಶಾಲಿ ಎಂಬ ಮಗನು ನಿನ್ನ ಹೊಟ್ಟೆಯೋಳು ಹುಟ್ಟುವನು. ಈ ಚಿತಿಯೋಳು ಅವನ ಹೆಸರೆಂದರೆ ದಶ ದಿಕ್ಕಿನೋಳ ಧರ್ಮಕೀರ್ತಿಯು ವ್ಯಾಪಿಸುವನು. ಜಗತ್ ಪ್ರಖ್ಯಾತ ಪರೀಕ್ಷಿತನೆಂಬ ಮಗನು ನಿನ್ನ ಹೊಟ್ಟೆಯೋಳು ಹುಟ್ಟುವನು. ಮತ್ತಾವ ಯೋಜನೆಗೆ ಮನಗೊಡಬೇಡ ಕಮಲದಳ ನೇತ್ರಿ ಕೋಮಲಗಾತ್ರಿ. ಮಗಳೇ, ಅಜ್ಞಾನದಿಂದ ಸುಸರಾಸಕ್ಕೆ ಗುರಿಯಾಗುತ್ತಿತ್ತು. ನಿನ್ನ ಅಂತಃಕರಣವು ಎನ್ನ ಮೇಲಿರಲಿ. ಮಾನವರ ಪರಿಪಾಲಕ.
ನಿನಗೆ ಬಂಧುವಾದ ಸಿಂಧು ಭೂಪಾಲನೆಂಬ ಸೈಂಧವನ ಕಂದರವು ನಾಳೆ ಗುಳಿಯದು. ಅರವಿಂದ ಭವ ಪುರಂದರಾದಿಗಳು ಅವನ ಕಂದರವನ್ನು ಉಳಿಸುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಕುಲಶೈಲಿಗಳು ಚಲಿಸಿದರೂ ಚಲಿಸಬಹುದು, ನೀ ನುಡಿದ ನುಡಿ ಮಾತ್ರ ಹುಸಿಯಾಗಲಾರದು. ಜೇತ್ರತನು ನಾಳೆ ಗುಳಿಯುವುದು ತಿಳಿಯದು. ಪ್ರತಿಭಟನ ಮನ ಕಂಪಿಸುವಂತೆ ಪಾಂಚಜನ್ಯ ಫಲ್ಗುಣ ರಣರಂಗ ದುರ್ಣ ಮಂದಮತಿ ಹೃದಯ ಬಲಕ್ಕಲ ಸಂಹಾರಕ ಬೃಂದಾವನ ಬಾಲಕ ಯದುಕುಲ ನಾಯಕ ನಾಳೆ ಕ್ಷತ್ರಿಯ ನಮ್ಮ ವಂಶಗಳು ಕ್ಷತ್ರಿಯರಾದರೆ ನಾಳೆ ಸೈಂಧವನ ಕಲೆಯಿಂದ ಹರವಂದವ ಅಷ್ಟಮ ಜೋಲೊಳಗಾಗಿ ಜಯಸ್ಥಳದೊಳಗೆ ಬೀಳುವಂತೆ ಕತ್ತರಿಸಿ ಬಿಡಿದರು. ಮಧೋನ್ಮುಖನಾದ ಕೌರವರ ಬೆದರುವಂತೆ ನಿಜ ಯಾವದರ್ಥವನ್ನು ಮಾತರಿಸುವನು ನಾರಾಯಣ. ನಾಳಿನ ಸಮರಂಗಗಳು ಎಲ್ಲ ಯರ್ಥವನು ಸಿಂಧು ದೇಶಾಧ್ಯಕ್ಷನಾದ ಸೈಂಧವ ಬ್ರಹ್ಮಾಂಡವಲ್ಲ ವ್ಯಾಪಿಸುವಂತ ಗಣರವಸದ ಧ್ವನಿಯಾಯಿತು. ಪ್ರಾಣ ದಿಗ್ಗಜಗಳ ಚೂಡಿಕ್ಕುವಂತೆ ಜಗಕ್ಕಂಪಿಸಿತು. ಪ್ರಳಯ ವೇಗದ ಕಾಲ ಭೈರವನ ಸಿಂಹಧ್ವನಿಯು ಈ ಜಗಕ್ಕಡೆಗಾಲವೆಂಬ ಸೂಚನೆಯು ಹೆದರಿದೊರೆಗೊಳಿತು. ಇದೇನು ಕೌತಕವು ಸಿಂಧು ಭೂಪತಿಯಾದ ಸೈಂಧವ, ಇದೇನು ಆಶ್ಚರ್ಯವ? ವಿಕ್ರಮಾನ್ವಿತನಾದ ಭಾನು ಸಂಭವ ಏನು ಹೇಳಲಿ ಎಲ್ಲ ದುರಧೀರನಾದ ಪಾರ್ಥನು ತನ್ನ ತನಯನಿಗೋಸ್ಕರ ಎನ್ನ ಕರುಳು ತರಿವೆನೆಂದು ಪ್ರತಿಜ್ಞೆ ಕೈದಿಹನಂತೆ. ನಾಳಿನ ದುರದೋಳಿ ಎನ್ನ ತಲೆಯನ್ನು ಕೆಡಬೇಕೆಂದು ನಾರಾಯಣನು ಪಂಚಜ್ಜನ್ನ ಹಿಡಿದಿಹನಂತೆ. ವಿಜಯನು ಜಗತ್ತಂಪಾಯಮಾನವಾಗುವಂತೆ ನಿಜ ದೇವದತ್ತನನ್ನು ನುಡಿಸಿದನಂತೆ. ಚಾರರ ಮುಖದಿಂದ ತಿಳಿದು ಬರದಿಂದ ಬಂದು ನಿನ್ನ ಮುಂದೆ ಉಸಿರಿದನು ಸೂರ್ಯನಂದನ ಎಲ್ಲ ಗತಿಯನ್ನು ಸಿಂಧು ದೇಶಾಧ್ಯಕ್ಷನಾದ ಸೈಂಧವ ಕರ್ಣ ಗುರು ಶೂನ್ಯ ಸುಲೋಚನ ಶಲ್ಯ ಕೃಪಾದಿಗಳು ಕೂಡಿಕೊಂಡ ಮುಂದಿನ ಯೋಚನೆಗೆ ಕೌರವೇಂದ್ರ ನಡಿಗೆ ಹೋಗೋಣ ನಡಿ ಸೈಂಧವ. ಆ ಧೈರ್ಯವ ಪಡೆದಿರು ಧೈರ್ಯವಂತನಾಗಿರು ಸೈಂಧವ. ಮಾಡ ನೀ ಧೈರ್ಯವ ನಿನ್ನಿಷ್ಟದಂತೆ ಆಗಲಿ ಕರ್ಣ. ಶೀಘ್ರವಾಗಿ ತಿಳಿಸಿ ಸಾರಥಿ ನಮ್ಮ ಇಷ್ಟದಂತ ಅಲ್ಲೇವ ಅವು ಪಾಂಡವರೆಂಬ ಮೇಘ ಮಂಡಲಕ್ಕೆ ಚಂಡಮಾರುತನಂತೊಪ್ಪುವ ಕುರುಭೂಪತಿಯೇ ಇಂದಿನ ಅವಧಿಯಲ್ಲೇ ಅಭಿಮನ್ಯುವನ ಕೊಂದದಕ್ಕೆ ಸೈಂಧವನ ಕಂದರಕ್ಕೆ ಬಂದಿರುವುದಂತೆ ಸಂಚಕಾರ. ಇಂದ್ರ ಸಂಜಾತನಾದ ಪಾರ್ಥನು ನಾಳಿನ ಯುದ್ಧ ರಂಗದಲ್ಲಿ ಸೈನ್ಯವನ ಶಿರ ಆರಿಸುವೆಂದು ಶಪಥ ಮಾಡಿರುವನಂತೆ. ಆದ ಕಾರಣ ಸೈನ್ಯವನು ಮಾಡುತ್ತಿರುವನ ಚಿಂತೆ. ವಸುದೀಶನಾದ ಕೌರವೇಶ್ವರನೇ ಲೇಸಾಯಿತು. ಪಾರ್ಥನ ಕೂಸನ್ನು ಮೋಸ ಮಾಡಿದ್ದಕ್ಕೆ ಎಲ್ಲ ಪ್ರಾಣಕ್ಕೆ ಪಾರ್ಥನು ಹಾಕಿರುವ ಪ್ರತಿಜ್ಞೆಯ ಮೀರುವುದಕ್ಕೆ ಅರವಿಂದಾದಿ ಭವಾದಿಗಳಿಗೂ ಅಸದಳವು. ನಾಳೆ ಗುಳೆಯದು ಎನ್ನ ಪ್ರಾಣವು ಪಾರ್ಥನ ಭಾಷೆಯು ಸುಳ್ಳಾಗದು. ಸುಯೋಧನ ಇದಕ್ಕೆ ಅನುಮಾನದ ಸಿಂಧು ದೇಶಾಧ್ಯಕ್ಷರಾದ ಸೈಂಧವ ಅಹೋ ಗುರುಭೂಪತಿ ಎನ್ನ ದೇಶ ಹೋದರೂ ಚಿಂತೆ ಇಲ್ಲ. ನಿನ್ನ ಪ್ರಾಣ ಉಳಿಸಿಕೊಳ್ಳಬೇಕೆಂದು ಮಾಡುವನು ಯೋಚನೆ. ಆದರೇನು ಚಿಂತೆ ಇಲ್ಲ. ಸೇನಾಧ್ಯಕ್ಷರಾದ ದ್ರೋಣರಲ್ಲಿಗೆ ಹೋಗೋಣ ಬಂದಿದೆ. ಆತನಲ್ಲಿಗೆ ಹೋದರೆ
ಪಾಲನು ಎನ್ನ ಹತ್ತಿರಕ್ಕೆ ಬರುವನೋ ಕಾರಣವೇನೋ ಏನು ಕಾರ್ಯ ಹತ್ತಿರದಿಂದ ಬರುವನೋ ಏನೋ ಸಾರ್ವಭೌಮನಾದ ಗೌರವನು ಬರುವನನ್ನು ಸಾರಥಿ ಸಂಪೂರ್ಣ ವೇಳೆಯನ್ನು ತೆಗೆದುಕೊಂಡು ಬಾ ಜಾಗೃತಿ. ಅದೇನು ಚೆನ್ನಾಗಿ ಹೇಳುವಂತ ನಾವು ಸುಯೋಧನ. ಪಾಂಡವರ ಬಲವೆಂದ ಕಡಿಗಳಿಗೆ ಬಡಬಾರ ಪ್ರಿಯನಾದ ನಡು ಪಾಂಡವ ಮಾಡಿದ ಶಪಥವನ್ನು ಕೇಳಿದ ಕ್ಷಣ ಇಂದಿನ ಅವಧಿ ತನ್ನ ಗಂಡನಾದ ಅಭಿಮಾನ್ಯವನ ಸಿದ್ಧ ದೇಶ ಅಧ್ಯಕ್ಷನಾದ ಸೈನ್ಯವ ಕೊಂದರ ವರ್ತಮಾನ ಕೇಳ ಮಂದಮತೀತನಾದ ಇಂದ್ರಸುತನ ಸೈನ್ಯವನ ಮೇಲೆ ಕೋಪಮ್ಮ ತಾಳಿ ನಾಳೆ ಅರಿವಿಂದ ಆಪ್ತಾನ ಪಶ್ಚಿಮಾಂದಿ ಹೋದರಾಗಿ ಸೈನ್ಯವನಾದ ಗಡವನನ್ನು ಪ್ರತಿಜ್ಞೆ ಮಾಡಿರುವಂತೆ ಆಹೋ ಆಚಾರ್ಯರೇ, ಸುಯೋಧನ ಇದಕ್ಕೆ ತಪ್ಪಿದರೆ ಅಗ್ನಿಗಳು ಮತ್ಕಾಯಂ ದಾಯಿಸನೆಂದ ನಿಯಮವನ್ನು ಮಾಡಿದಂತೆ ಅವನಿಗೆ ಗೋಯಿಂದ ಸಹಾಯವಾಗಿರುವುದೆಂದ ಗರ್ವದಿಂದ ನಡೆಸಿರುವನು. ಅವನ ನುಡಿದ ನುಡಿಗೆ ಎಡವರು ತೊಡರಂತೆ ಯೋಚನೆ ಮಾಡಬೇಕು. ತಡ ಮಾಡಬೇಡ ದ್ರೋಣ ಈ ನಕುಲ ವತ್ಸಲನಾದ ಭೂಪಾಲ ಶಿರೋಮಣಿ ಆಚಾರ್ಯರೇ, ಇದಕ್ಕೇನು ಮಾಡಿದ ತೀರದು ಯೋಚನೆ. ನನ್ನ ಶಕ್ತಿಗಳ ಪಾತ್ರ ನಾಡಿರುವ ಪ್ರತಿಜ್ಞೆಯೋ ಕಳಚುವುದಕ್ಕೆ ಎನ್ನ ಯುಕ್ತಿಯೋ ಸಾಲದು. ಲೋಕ ರಕ್ಷಕನಾದ ಶ್ರೀ ಲಕ್ಷ್ಮೀಕಾಂತನ ಕರುಣ ಕಟಾಕ್ಷವು ಅವನ ಮೇಲಿರುವುದು. ಗುರುಮಂಡಲೇಶ ಓ ಸೇನಾಧಿಪತಿ, ಸೈಂಧವನ ತಲೆ ಕಾಯುವುದು ಎಂದೆಂದಾಗದು. ಮೇಲೆ ಗಾಂಧೀವಿಯು ಕೊಲ್ಲುವವನಲ್ಲ, ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಸಮರ್ಥನಾದ ಶ್ರೀಕೃಷ್ಣನ ಬೇರಿಯನ ಜೀವ ಜಾತಕರ ಒಡೆಯನ ಜೀವನು ಎಂಬುದನ್ನರಿಯದೆ ಹೊರಿದ ಗರ್ವದಿಂದ ಕೆಡತಿಯಲು ಜಗವಿನ್ನು ಮುರಾರಿಯ ಲೀಲೆ ಬಸುಗ ಉದಯಿಸಿದ ಭೂಛತ್ರದ ಜಗವಿದು. ಇದರೊಳಗೆ ಒಬ್ಬನೇ ಸಲಹುವನು ಸಡೆಬಡಿಯೋಣ. ಇದರ ಕೀಳು ನಿನಗೆ ತಿಳಿಯದ ತರುಣೇಶನೇ. ಅರನ ನುಡಿ ಎಂದು ಅರಿಯದಿರೋ ಮುರಾರನ ನುಡಿಗಳು ಅರಿಯಾದ ಕಾರಣ ಅರ್ಜುನ ಆಗಿದ ಶಬ್ದವು ಎಂದಿಗೂ ಸುಳ್ಳಾಗದು ಕೇಳ. ನಿನ್ನ ಬಂಧು ಆದ ಸೈಂಧವನ ಆಶಯ ಬಿಡೋ ಪಡವಿಪದೆ ಉಜ್ಜನ್ಮರ ಪ್ರಿಯನಾದ ಭಾನುಸಂಭವ, ಈ ಸುದ್ದಿ ಸುರರಾದ ದ್ರೋಣರ ಹೇಳಿದ ಮಾತುಗಳನ್ನು ಕೇಳಿದ ಸತ್ಯಕ್ಕೆ ಮತ್ತೆ ಪಾಂಡವನ ಮಾಡಿದ ಪ್ರತಿಜ್ಞೆಯನ್ನು ಕಳಿಸಿ ಜಯದ್ರಥನ ಪ್ರಾಣ ಉಳಿಸುವ ಯತ್ನ ಮಾಡಂದರೆ ಕಾಲಕದ ಸುದ್ದಿಯನ್ನು ಬಿಟ್ಟು ಪರಮಾಧ್ಯಕ್ಷನಾದ ಪರಬ್ರಹ್ಮನ ವಿದ್ಯೆಯನ್ನು ಬಂದನು. ಸೇನಾ ಅಧ್ಯಕ್ಷರಾದ ದ್ರೋಣರ ಬುದ್ಧಿಯನ್ನು ನೋಡು. ಭಾನುಸಂಭವ ಮಾಡಲಿ ಇದಕ್ಕೆ ಯೋಚನ. ಚಕ್ರವರ್ತಿ ಅಕ್ಕರತೆಯಲ್ಲದೆ ನಿನ್ನ ಬೊಕ್ಕಸದಲ್ಲಿರುವ ರಕ್ತವನ್ನು ಆಳ ಮಾಡುವುದಕ್ಕೆ ದ್ರೋಣನಿರುವನಲ್ಲದೆ ಅವನನ್ನು ಸೇನಾಧ್ಯಕ್ಷನೆಂದು ನಂಬಬಹುದೇ? ಘೋರ